ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಇದರ ನಡುವೆಯೇ ಬತ್ತಿ ಹೋಗಿದ್ದಂತಹ ಜಲಾಶಯಗಳ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಜಲಾಶಯಗಳ ನೀರಿನ ಸಂಗ್ರಹದಿಂದ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಹಾಗಾದರೆ ಕರ್ನಾಟಕದ ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಮಟ್ಟ ಎಷ್ಟಿದೆ ಅನ್ನೋದರ ಬಗ್ಗೆ ನೋಡ್ತಾ ಹೋಗೋಣ. ಕೆಆರ್ಎಸ್ ಜಲಾಶಯ ಗರಿಷ್ಠ ಮಟ್ಟ 124.80 ಇದ್ದರೆ ಇಂದಿನ ಮಟ್ಟ 91.66 ಇದೆ. ಒಳಹರಿವು 678, ಹೊರಹರಿವು 1745 ಇದೆ. ಆಲಮಟ್ಟಿ ಜಲಾಶಯ ಗರಿಷ್ಠ ಮಟ್ಟ 519.60 ಇದ್ದರೆ ಇಂದಿನ ಮಟ್ಟ 518.88 ಇದೆ. ಒಳಹರಿವು 83,948, ಹೊರಹರಿವು 49,550 ಇದೆ. ಇದು ಆಲಮಟ್ಟಿ ಜಲಾಶಯದ ನೀರಿನ ಮಟ್ಟ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದರೆ ಕಬಿನಿ ಜಲಾಶಯದ ಗರಿಷ್ಠ ಮಟ್ಟ 2,284, ಇಂದಿನ ಮಟ್ಟ 2,274.28, ಒಳಹರಿವು 3,768, ಹೊರಹರಿವು 500 ಇದೆ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದರೆ ಘಟಪ್ರಭಾ ಗರಿಷ್ಠ ಮಟ್ಟ 2,175, ಇಂದಿನ ಮಟ್ಟ 2,143.86 ಇದೆ. ಒಳಹರಿವು 11,251, ಹೊರಹರಿವು 557 ಇದೆ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದರೆ ತುಂಗಭದ್ರಾ ಜಲಾಶಯ 1,633 ಇದೆ ಗರಿಷ್ಠ ಮಟ್ಟ, ಇಂದಿನ ಮಟ್ಟ 1,606.50 ಇದೆ. ಒಳಹರಿವು 12,915 ಇದ್ದು ಹೊರಹರಿವು 3,561 ಇದೆ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದರೆ ಭದ್ರಾ ಜಲಾಶಯ ಗರಿಷ್ಠ ಮಟ್ಟ 186, ಇಂದಿನ ಮಟ್ಟ 152.9 ಇದೆ. ಒಳಹರಿವು 6,554 ಇದ್ದು ಹೊರಹರಿವು 177 ಇದೆ. ಇದು ಭದ್ರಾ ಜಲಾಶಯದ ನೀರಿನ ಮಟ್ಟ. ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದರೆ ಮಲಪ್ರಭಾ ಗರಿಷ್ಠ ಮಟ್ಟ 2,079.50, ಇಂದಿನ ಮಟ್ಟ 2,057.75, ಒಳಹರಿವು 2,490, ಹೊರಹರಿವು 1,194. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದರೆ ಮಾಣಿ ಜಲಾಶಯ ಗರಿಷ್ಠ ಮಟ್ಟ 595 ಇದೆ, ಇಂದಿನ ಮಟ್ಟ 579.78, ಒಳಹರಿವು 2,102 ಇದ್ದು ಹೊರಹರಿವು 00. ಇನ್ನು ಮುಂದಿನ ಜಲಾಶಯ ಲಿಂಗನಮಕ್ಕಿ ಜಲಾಶಯ ಗರಿಷ್ಠ ಮಟ್ಟ 1,819 ಇದ್ದು ಇಂದಿನ ಮಟ್ಟ 1,771.55 ಇದೆ. ಒಳಹರಿವು 15,781, ಹೊರಹರಿವು 2,259 ಇದೆ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದರೆ ಸೂಪ ಗರಿಷ್ಠ ಮಟ್ಟ 564 ಇದ್ದು ಇಂದಿನ ಮಟ್ಟ 534.76, ಒಳಹರಿವು 12,661 ಇದೆ. ಹೊರಹರಿವು 1,142.36 ಇದೆ. ಇದು ಸೂಪ ಜಲಾಶಯದ ನೀರಿನ ಮಟ್ಟ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದರೆ ಹಾರಂಗಿ ಗರಿಷ್ಠ ಮಟ್ಟ 2,859, ಇಂದಿನ ಮಟ್ಟ 2,857.37, ಒಳಹರಿವು 1,871, ಹೊರಹರಿವು 2,268 ಇದೆ. ಇನ್ನು ಹೇಮಾವತಿ ಜಲಾಶಯವನ್ನು ನೋಡ್ತಾ ಹೋಗೋದಾದರೆ ಗರಿಷ್ಠ ಮಟ್ಟ 2,972 ಇದ್ದರೆ ಇಂದಿನ ಮಟ್ಟ 2,905.10 ಇದೆ. ಒಳಹರಿವು 1,608, ಹೊರಹರಿವು 500 ಇದೆ.